ಪಂಚಮಹಾಪತಿವ್ರತೆಯರಲ್ಲಿ ಒಬ್ಬಳು ದ್ರೌಪದಿ. ಅಗ್ನಿ ಕನ್ಯೆಯಾದ ಈಕೆ 5 ಪತಿಯಂದಿರಿದ್ದರೂ ಮಹಾನ್ ಪತಿವ್ರತೆ. ಆದರೆ ದ್ರೌಪದಿಗೇಕೆ 5 ಪತಿಯಂದಿರು? ಇದರ ಉಲ್ಲೇಖ ಮಾರ್ಕಂಡೇಯ ಪುರಾಣದಲ್ಲಿ ನಮಗೆ ದೊರೆಯುತ್ತೆ. ದೇವತೆಗಳ ರಾಜ ಇಂದ್ರ ತ್ರಿಶಿರನನ್ನು ಸಂಹಾರ ಮಾಡಿದ ಕಾರಣ ಬ್ರಹ್ಮಹತ್ಯೆ ಪಾಪ ದೊರೆಯುತ್ತೆ. ದೇವೇಂದ್ರ ಈ ಪಾಪವನ್ನ ಯಮ, ವಾಯು ಮತ್ತು ಅಶ್ವಿನಿ ದೇವತೆಗಳಲ್ಲಿ 4 ಭಾಗಗಳಾಗಿ ಹಂಚಿಕೆ ಮಾಡ್ತಾನೆ. ಇದರಿಂದ ದೇವೇಂದ್ರನ ಅಂಶಗಳು ಅವರಲ್ಲೂ ಹಂಚಿಕೆಯಾಗತ್ತೆ. ಆದ ಕಾರಣ ಬ್ರಹ್ಮಹತ್ಯೆ ದೋಷದ ಪರಿಣಾಮ ಭೂಮಿಯಲ್ಲಿ ಜನಿಸಿದಾಗ ಯಮನ ಅಂಶದಿಂದ ಧರ್ಮರಾಜನು, ವಾಯುವಿನಿಂದ ಭೀಮಸೇನನು, ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರು ಮತ್ತು ಸ್ವಯಂ ಇಂದ್ರನ ಅಂಶದಿಂದ ಅರ್ಜುನ ಜನಿಸ್ತಾರೆ. ಈ ವಿಷಯ ತಿಳಿದ ಇಂದ್ರನ ಪತ್ನಿ ಶಚಿದೇವಿ ದ್ರುಪದ ರಾಜನ ಯಜ್ಞಕುಂಡದಿಂದ ಜನಿಸಿ ಇಂದ್ರಾಂಶವುಳ್ಳ ಪಂಚಪಾಂಡವರ ಸತಿಯಾಗ್ತಾಳೆ. ದೇವತೆಗಳು ಅನೇಕ ರೂಪ ಧರಿಸ್ತಾರೆ. ಅಂಥದ್ರಲ್ಲಿ ಇಂದ್ರ 5 ರೂಪ ಧರಿಸಿದ್ದು ಆಶ್ಚರ್ಯವೇನೂ ಅಲ್ಲ. ದ್ರೌಪದಿಯು ಪಂಚಪಾಂಡವರನ್ನ ಮದುವೆಯಾದ ರಹಸ್ಯವೂ ಇದೇ ಆಗಿದೆ. ಇದು ಅಧರ್ಮ ಆಗೋಕೆ ಹೇಗೆ ಸಾಧ್ಯ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನ ಮರಿಬೇಡಿ.